ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ಸೊ ಇದು ನನ್ನ 3ನೇ ಸಿನಿಮಾ ಕನ್ನಡದಲ್ಲಿ. ಸೊ ಫಸ್ಟು ಆಲ್ರೆಡಿ 2 ಫಿಲ್ಮ್ ಮಾಡಿದ್ದೀನಿ. ಬಟ್ ಔಟ್ ಆಫ್ ಸಿಲೆಬಸ್ ಅಂತ ಬರುವಾಗ ಇದು ಒಂದು ವಿಭಿನ್ನವಾದ ಒಂದು ಪಾತ್ರ ಮಾಡಿದ್ದೀನಿ ನಾನು ಇದರಲ್ಲಿ. ಅಂದರೆ ಒಂದು ಸ್ಟೂಡೆಂಟ್ ಕ್ಯಾರೆಕ್ಟ್ರು ಬರುತ್ತೆ ಮತ್ತು ಲೈಫ್ ಸ್ಟೋರಿನೂ ಬರುತ್ತೆ. ಅದು ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಇತ್ತು ಈ ಥರ ಒಂದು ಸ್ಟೋರಿ ಮಾಡಬೇಕಂದ್ರೆ. ಬಟ್ ಐ ಥಿಂಕ್ ನಮ್ಮ ಪ್ರದೀಪ್ ಸರ್ ಅದಕ್ಕೆ ತುಂಬಾ ಸಹಾಯ ಮಾಡಿದರು. ಪ್ಲಸ್ ತುಂಬ ಹೆಲ್ಪ್ಫುಲ್ ಆಗಿದ್ದರು. ಆ್ಯಂಡ್ ಫುಲ್ ಆನ್ ಫಿಲ್ಮ್ ಅಂದರೆ ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಒಂದು ದೊಡ್ಡ ಮಟ್ಟದಲ್ಲೇ ತೆಗ್ದಿದ್ದಾರೆ ಅಂತ. ಬಿಕಾಸ್ ಫುಲ್ ಗ್ಲಾಸ್ ಹೌಸು ಲೊಕೇಶನ್ಸ್ ಎಲ್ಲ ಒಂದು ಡಿಫ್ರೆಂಟಾಗಿ ಒಂದು ಲೊಕೇಶನ್ಸ್ ಎಲ್ಲ ನಮ್ಮ ಪ್ರದೀಪ್ ಸರ್ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಫುಲ್ ಸ್ಟೂಡೆಂಟ್ಸ್ ಆಗಲಿ ಯಾರೇ ಆಗಲಿ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ತುಂಬಾ ಟ್ಯಾಲೆಂಟೆಡ್ ಆಗಿ ಮಾಡಿದ್ದಾರೆ ಈ ಫಿಲಮಲ್ಲಿ. ಸೊ ಚಿತ್ರ ತುಂಬ ಚೆನ್ನಾಗಿ ಕೂಡ ಬಂದಿದೆ. ಸೊ ಐ ಥಿಂಕ್ ಐ ಫೀಲ್ ವೆರಿ ಲಕ್ಕಿ. ಆ್ಯಂಡ್ ಸಿನಿಮಾ 27th ಡಿಸೆಂಬರ್ ರಿಲೀಸ್ ಆಗ್ತಿದೆ ಈಗ. ಎಲ್ಲರೂ ಹೇಳ್ತಿದ್ರು ಲೈಕ್ ತುಂಬ ದೊಡ್ಡ ಫಿಲಿಮ್ಸ್ ಬರ್ತಾ ಇದೆ ಅಂತ. ಬಟ್ ನಮ್ಮ ಫಿಲಿಮ್ ಆ್ಯಕ್ಚುಲಿ ಟೋಟ್ಲಿ ಡಿಫ್ರೆಂಟ್ ಜಾನರ್. ಸೊ ಇದಕ್ಕೆ ಒಂದು ಡಿಫ್ರೆಂಟ್ ಆದ ಒಂದು ಆಡಿಯನ್ಸ್ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಐ ಥಿಂಕ್ ಫಿಲಿಮ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಇಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಇದು ಒಂದು ಲೈಫ್ ಸಬ್ಜೆಕ್ಟ್ ಥರ ಬರುತ್ತೆ. ಸೊ ಯೂಶ್ವಲಿ ಯೂತ್ ಕನೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು ಏಜ್ ಗ್ರೂಪ್ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಆಲ್ಮೋಸ್ಟ್ ಒಂದು 40, 50, 35 ಇಯರ್ಸ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮೋಸ್ಟ್ಲಿ ಸ್ಟೂಡೆಂಟ್ಸಿಂದ ಹಿಡಿದು ಒಂದು 40 ಇಯರ್ಸ್ 50 ಇಯರ್ಸ್ ತನಕ. ಇದು ಒನ್ ಲೈನಲ್ಲಿ ಬಾಯ್ ಮೀಟ್ಸ್ ಎ ಗರ್ಲ್ ವರ್ಸಸ್ ಮ್ಯಾನ್ ಮೀಟ್ಸ್ ಎ ವುಮೆನ್ ಅಂತೀವಿ. ಒಂದು ಹುಡುಗ ಒಂದು ಹುಡುಗಿನ ಭೇಟಿ ಮಾಡಿದಾಗ, ಒಂದು ಗಂಡಸು ಒಂದು ಹೆಂಗಸ್ನ ಭೇಟಿ ಮಾಡಿದಾಗ ಅಂತ ಇವ್ರು ಹೇಳ್ದಂಗೆ 2 ಡ್ಯುಯಲ್ ಕ್ಯಾರೆಕ್ಟರ್ ಏಜ್ ಗ್ಯಾಪಲ್ಲಿ ಒಂದು ಶೂಟ್ ಮಾಡಿದಾಗ ಈ ಯಂಗ್ ಇದ್ದಾಗ ತುಂಬ ಯೂತ್ಸ್ಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಓಲ್ಡ್ ಇದ್ದಾಗ ಜಸ್ಟ್ ಮ್ಯಾರಿಡ್ ಕಪಲ್ಸ್ ಅಥವಾ ಒಂದು 40-45 ಇಯರ್ಸ್ ಓಲ್ಡ್ ಕಪಲ್ಸ್ವರೆಗೂ ದೇ ವಿಲ್ ರಿಲೇಟೆಡ್. ಸೊ ಫಾರ್ ಶ್ಯೂರ್ ಕಪಲ್ಸ್ ಬಂದಾಗ, ಒಂದು ಗಂಡ ಹೆಂಡ್ತಿನೋ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡೋ ಬಂದಾಗ ನಮ್ಮ ಮೂವಿಗೆ ನೋಡು ಅಂತ ಅವ್ರು ತುಂಬ ಇನ್ಸಿಡೆಂಟ್ನ ರಿಲೇಟ್ ಮಾಡ್ಕೊತಾರೆ ಅನ್ನೋದು ನಮಗೊಂದು ಗೊತ್ತಾಗಿದೆ.